ವೀಕ್ಷಕರೇ ನಮಸ್ಕಾರ. ಮತ್ತೆ ನಮ್ಮ ಸಕ್ಕರೆ ಗುರು ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ಸಂತೋಷ್. ನಾನು ಮಕ್ಕಳ ಮತ್ತು ಹದಿಹರೆಯದ ಎಂಡೋಕ್ರೈನಾಲಜಿ ತಜ್ಞರು. ನಾನು ಕರ್ನಾಟಕ ಎಂಡೋಕ್ರೈನಾಲಜಿ ಮತ್ತು ಸಂಶೋಧನಾ ಸಂಸ್ಥೆ ಎಂಬ ಸಂಸ್ಥೆಯಲ್ಲಿ ವೃತ್ತಿ ಹೊಂದಿರುತ್ತೇನೆ. ನಮ್ಮ ಈ ಯೂಟ್ಯೂಬ್ ಚಾನೆಲ್ ಸಕ್ಕರೆ ಗುರು ಮುಖಾಂತರ ಹಲವಾರು ವಿಡಿಯೋಗಳು, ಶೈಕ್ಷಣಿಕ ಕಾರ್ಯಕ್ರಮದ ವಿಡಿಯೋಗಳನ್ನು ಮಾಡಿದ್ದೀವಿ. ಇದರ ಉದ್ದೇಶ ಬಂದು ನಮ್ಮ ಮಕ್ಕಳ ಪೋಷಕರಿಗೆ ಮತ್ತು ಸಾಮಾನ್ಯ ಜನರಿಗೆ ಮತ್ತು ಶಾಲೆ ಸಿಬ್ಬಂದಿಗಳಿಗೆ ಮಕ್ಕಳ ಮಧುಮೇಹ, ವಿಶೇಷವಾಗಿ ಟೈಪ್ 1 ಮಧುಮೇಹದ ಬಗ್ಗೆ ಹೆಚ್ಚಿನ ಮಾಹಿತಿ, ಅರಿವು ಮತ್ತೆ ಅದರ ಬಗ್ಗೆ ಜ್ಞಾನವನ್ನು ಹಂಚಿಕೊಳ್ಳುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಸೊ ಇದರ ಮುಖಾಂತರ ತಮ್ಮೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ನೋ ಒಂದು ಭಾವನೆಯಿಂದ ಈ ವಿಡಿಯೋ ಮಾಡ್ತಿದ್ದೀವಿ. ಈ ತರ ಶೈಕ್ಷಣಿಕ ಕಾರ್ಯಕ್ರಮ ವಿಷಯಗಳಲ್ಲಿ ಒಂದು ವಿಷಯವಾದದ್ದು ಮಧುಮೇಹದ ಬಗ್ಗೆ ಕಟ್ಟುಕತೆ ಮತ್ತು ತಪ್ಪು ಅಭಿಪ್ರಾಯಗಳು. ವಿಶೇಷವಾಗಿ ಈ ದಿನ ಈ ವಿಡಿಯೋದ ಮುಖಾಂತರ ಟೈಪ್ 1 ಮಧುಮೇಹ ಮಕ್ಕಳಲ್ಲಿ ಮತ್ತು ಹದಿಹರೆಯದ ವಯಸ್ಸಿನಲ್ಲಿ ಬರುವಂತಹ ಟೈಪ್ 1 ಮಧುಮೇಹದ ಬಗ್ಗೆ, ಕಟ್ಟುಕತೆಗಳ ಬಗ್ಗೆ, ತಪ್ಪಿನ ಮಾಹಿತಿ ಚರ್ಚೆ ಮಾಡಿ ವಾಸ್ತವವಾಗಿ ಸರಿಯಾದ ಮಾಹಿತಿ ಏನು ಅನ್ನೋದು ಹಂಚಿಕೊಳ್ಳೋದಕ್ಕೆ ನಡೆಸ್ತಿದ್ದೀವಿ. ಸೊ ಮೊದಲನೆಯದಾಗಿ ಕಟ್ಟುಕತೆ 1. ಸಾಮಾನ್ಯವಾಗಿ ಮಧುಮೇಹ ಗಂಭೀರ ರೋಗವಲ್ಲ ಅನ್ನೋ ಒಂದು ಭಾವನೆ ಇರುತ್ತದೆ. ಆದರೆ ವಾಸ್ತವವಾಗಿ ಹೇಳಬೇಕಂದ್ರೆ ನಿಯಂತ್ರಣಕ್ಕೆ ಒಳಪಡದ ದೀರ್ಘಕಾಲದ ಮಧುಮೇಹದಿಂದ ಹೃದಯದ, ರಕ್ತನಾಳ, ಕಣ್ಣು, ಯಕೃತ್ತು ಅಥವಾ ನರ ಸಂಬಂಧಿತ ಸಮಸ್ಯೆಗಳು ಬರುವ ಅಪಾಯ ಇರುತ್ತದೆ. ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನು ಸಮರ್ಥವಾಗಿ ನಿಯಂತ್ರಿಸುವುದರಿಂದ ಈ ರೀತಿಯ ಅಪಾಯಗಳು ಸಂಭವಿಸುವ ಪ್ರಮಾಣವನ್ನು ಕಡಿಮೆಗೊಳಿಸಬಹುದೆಂದು ಕಾಲದ ಸಂಶೋಧನೆಯಿಂದ ತಿಳಿದು ಬಂದಿರುತ್ತದೆ. ಗ್ಲೂಕೋಸ್ ಅನ್ನು ಉತ್ತಮ ರೀತಿಯಲ್ಲಿ ನಿಯಂತ್ರಿಸುವುದೇ ಮುಂಬರುವ ಸಂಕೀರ್ಣ ಅಂದ್ರೆ ಜಟಿಲ ಸಮಸ್ಯೆಗಳಿಗೆ ಅತ್ಯುತ್ತಮ ಅಸ್ತ್ರ. ಅಂದ್ರೆ ಈ ಸ್ಲೈಡ್ನ ಸಾರಾಂಶ ಏನಂದ್ರೆ, ಸಾಮಾನ್ಯವಾಗಿ ಜನರು ಮಧುಮೇಹವನ್ನು ಬಹಳ ಗಂಭೀರ ಅಲ್ಲ ಅಂತ ತಿಳ್ಕೊಂಡಿರ್ತಾರೆ. ಅದು ಒಂದು ರೀತಿ ಸರಿಯಲ್ಲ. ಅಂದ್ರೆ ನಾವು ಮಧುಮೇಹದ ನಿಯಂತ್ರಣ ಸರಿಯಾದ ದಿಕ್ಕಿನಲ್ಲಿ, ಅದನ್ನು ಸರಿಯಾದ ಗ್ಲೂಕೋಸ್ ಮಟ್ಟವನ್ನು ಸರಿಯಾದ ಅಂಶದಲ್ಲಿ ಇಟ್ಕೊಂಡ್ರೆ ಮುಂಬರುವ ಸಮಸ್ಯೆಗಳನ್ನು ತಡೆಗಟ್ಟಬಹುದು. ಸೊ ಇದು ಗಂಭೀರವಾದ ಆರೋಗ್ಯ ಸಮಸ್ಯೆ ಸರಿ, ಆದರೆ ಒಳ್ಳೆ ರೀತಿ ನಿಯಂತ್ರಣ ಮಾಡಿದ್ರೆ ಈ ತೊಂದರೆಗಳನ್ನು ನಾವು ತಡೆಗಟ್ಟಬಹುದು ಮತ್ತೆ ನಮ್ಮ ಜೀವನವನ್ನು ಸುಗಮವಾಗಿ ಇಟ್ಕೋಬಹುದು ಅನ್ನೋ ಒಂದು ಮಾಹಿತಿ ಇದರಲ್ಲಿ. ಕಟ್ಟುಕತೆ 2. ಅತಿಯಾಗಿ ಸಕ್ಕರೆ ತಿನ್ನುವುದರಿಂದ ಮಧುಮೇಹ ರೋಗ ಬರುತ್ತದೆ. ಅಂದ್ರೆ ನೋಡಿ, ಇದು ಬಹಳ ಸಾಮಾನ್ಯವಾದ ಪ್ರಶ್ನೆಗಳು. ಪೋಷಕರು ತಮ್ಮ ಮಗುವನ್ನು ಕರ್ಕೊಂಡು ಸಮಾಲೋಚನೆಗೆ ನಮ್ಮನ್ನು ಭೇಟಿ ಮಾಡಕ್ ಬಂದಾಗ ಈ ತರ ಹಲವಾರು ತಪ್ಪಿನ ಮಾಹಿತಿಗಳು ಅವರಲ್ಲಿ ಬರುತ್ತದೆ. ಈ ತರ ಪ್ರಶ್ನೆಗಳು ಉಂಟಾಗುತ್ತದೆ. ಸೊ ಇದು ಸಕ್ಕರೆ ತಿನ್ನೋದ್ರಿಂದ ಬರುವಂತ ಸಮಸ್ಯೆ ಅಲ್ಲ. ವಾಸ್ತವವಾಗಿ ಏನಂದ್ರೆ ಟೈಪ್ 1 ಮಧುಮೇಹವು ಅನುವಂಶೀಯ, ರೋಗ ನಿರೋಧಕತೆ ಮತ್ತು ವಾತಾವರಣಕ್ಕೆ ಸಂಬಂಧಿಸಿದ ಅಂಶಗಳ ಮಿಶ್ರಣದಿಂದ ಉಂಟಾಗುತ್ತದೆ. ಸಂಶೋಧಕರು ಕೆಲವೊಂದು ನಮೂನೆಗಳನ್ನು ಗುರುತಿಸಿದ್ದರೂ ಸಹ ಟೈಪ್ 1 ಮಧುಮೇಹದ ಮೂಲ ಕಾರಣ ಸ್ಪಷ್ಟವಾಗಿ ಪತ್ತೆಯಾಗಿಲ್ಲ. ಆದರೆ ಅದು ನಿಮ್ಮ ಈ ಮುಂಚಿನ ಆಹಾರ ರೀತಿ ನೀತಿಗೆ ಸಂಬಂಧಿಸಿರುವುದಿಲ್ಲ. ಅಂದ್ರೆ ಇದರ ಸಾರಾಂಶ, ನಾವು ನಮ್ಮ ನಾಡಲ್ಲಿ ತಿನ್ನೋ ಊಟದಿಂದ ಆಗಲಿ, ಕುಡಿಯೋ ನೀರಿಂದ ಆಗಲಿ, ಅಲ್ಲಿರೋ ವಾತಾವರಣದ ಗಾಳಿಯಿಂದ ಆಗಲಿ ಮಧುಮೇಹ ಬರುವಂತ ಕಾರಣ ಅಲ್ಲ. ಇದು ತಪ್ಪು ಮಾಹಿತಿ. ಟೈಪ್ 1 ಮಧುಮೇಹವು ಇಂಗ್ಲಿಷಲ್ಲಿ ಆಟೋ ಇಮ್ಯೂನ್ ಕಂಡೀಷನ್ ಅಂತಾರೆ. ಆಟೋ ಇಮ್ಯೂನ್ ಅಂದ್ರೆ ನಮ್ಮ ಇಮ್ಯುನಿಟಿ ಅಂತ ನೀವು ಕೇಳಿರ್ತೀರ. ಅಂದ್ರೆ ರೋಗ ನಿರೋಧಕ ಶಕ್ತಿ ಅಂತ. ನಮ್ಮಲ್ಲಿ ಎಲ್ಲ ಮನುಷ್ಯರಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋ ಒಂದು ನಮ್ಮ ದೇಹದಲ್ಲಿ ವ್ಯವಸ್ಥೆ ಇರುತ್ತದೆ. ಆ ರೋಗ ನಿರೋಧಕ ಶಕ್ತಿಯ ಕೆಲಸ ಏನು,
ನಮ್ಮ ದೇಹವನ್ನು ನಮ್ಮ ದೇಹದ ಹೊರಗಡೆಯಿಂದ ನಮ್ಮ ದೇಹ ಒಳಗಡೆ ಬರುವಂತ ಕ್ರಿಮಿಗಳು ಇಲ್ಲಾಂದ್ರೆ ಕೆಟ್ಟ ಪದಾರ್ಥಗಳು ಏನು ನಮ್ಮ ದೇಹದ ಒಳಗಡೆ ಹೋಗುತ್ತೋ ಅದನ್ನು ನಾಶ ಮಾಡಿ ನಮ್ಮ ದೇಹವನ್ನು ಕಾಪಾಡುವಂತ ಒಂದು ಕ್ರಿಯೆ ಅದು. ಕೆಲವು ಮಕ್ಕಳಲ್ಲಿ ಕೆಲ ಜನರಲ್ಲಿ ಈ ಅನುವಂಶ ಇದು ರೋಗ ನಿರೋಧಕ ಶಕ್ತಿಯ ಸಿಸ್ಟಮ್ ಏನಿದೆ ಅದರ ನಿಯಂತ್ರಣ ಮಾಡುವಂತ ಒಂದು ಪದ್ಧತಿ ಕೆಟ್ಟೋಗಿರುತ್ತೆ, ಇಲ್ಲಾಂದ್ರೆ ಎಡವಟ್ಟಾಗಿರುತ್ತೆ. ಅಂದ್ರೆ ಅದು ನಮ್ಮ ದೇಹದ ಸ್ವಂತ ಇನ್ಸುಲಿನ್ ಉತ್ಪತ್ತಿ ಮಾಡೋ ಕೋಶ, ಇನ್ಸುಲಿನ್ ಉತ್ಪತ್ತಿ ಮಾಡೋ ಕೋಶನ ಬೀಟಾ ಕೋಶ ಅಂತೀವಿ. ಅದು ನಮ್ಮ ಹೊಟ್ಟೆ ಕೆಳಗಡೆ ಮತ್ತು ಹಿಂದಿನ ಭಾಗದಲ್ಲಿರೋ ಮೇದೋಜೀರಕ ಅನ್ನೋ ಅಂಗದಿಂದ ಉತ್ಪತ್ತಿ ಆಗುತ್ತೆ. ಈ ಬೀಟಾ ಕೋಶಗಳನ್ನ ಈ ರೋಗ ನಿರೋಧಕ ಶಕ್ತಿ ಗುರುತಿಸಲ್ಲ, ನಮ್ಮ ದೇಹಕ್ಕೆ ಸೇರಿದೆ ಅಂತ ಗುರುತಿಸಲ್ಲ. ಅದರಿಂದ ಅದೇನೇನ್ ಮಾಡುತ್ತೆ, ಹೋಗಿ ನಾಶ ಮಾಡುತ್ತೆ. ಅಂದ್ರೆ ನಮ್ಮ ಸ್ವಂತ ರೋಗ ನಿರೋಧಕ ಶಕ್ತಿ ನಮ್ಮ ಬೀಟಕೋಶ ನಾಶ ಮಾಡುತ್ತೆ. ಈ ನಾಶ ಆಗೋ ಕಾರಣದಿಂದ ಬೀಟಕೋಶದ ಶಕ್ತಿ ಕಡಿಮೆ ಆಗುತ್ತೆ. ಆ ಶಕ್ತಿ ಕಡಿಮೆ ಆದಾಗ ಇನ್ಸುಲಿನ್ ಉತ್ಪತ್ತಿ ಮಾಡೋ ಸಿಸ್ಟಮ್ ಕಡಿಮೆ ಆಗುತ್ತೆ, ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗುತ್ತೆ. ಅದರಿಂದ ನಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗುತ್ತೆ. ಇದನ್ನೇ ನಾವು ಮಧುಮೇಹ ಅನ್ನು ಹೇಳೋದು. ಸೊ ಇದು ಆನುವಂಶಿಕವಾದ ಮತ್ತೆ ರೋಗ ನಿರೋಧಕದ ಕ್ರಿಯೆದ ತೊಂದರೆ ಮತ್ತು ಕೆಲವು ವಾತಾವರಣಕ್ಕೆ ಸಂಬಂಧಿಸಿದ ಕಾರಣಗಳಿಂದ ಇದು ಉಂಟಾಗುತ್ತದೆ. ಕಟ್ಟುಕತೆ 3. ಟೈಪ್ 1 ಮಧುಮೇಹ ಹೊಂದಿರೋ ಜನ ಮಧುಮೇಹಕ್ಕೆ ಸಂಬಂಧಿಸಿದ ವಿಶೇಷ ಆಹಾರವನ್ನು ಮಾತ್ರ ಸೇವಿಸಬೇಕು. ಅಂದ್ರೆ ಇದು ಸರಿಯಲ್ಲ. ವಾಸ್ತವವಾಗಿ ಮಧುಮೇಹಿಗಳು ಸಮತೋಲನ ಆಹಾರವನ್ನೇ ಸೇವಿಸಬೇಕು. ಅಂದ್ರೆ ಮಧುಮೇಹ ಇರಲಿ ಮಧುಮೇಹ ಇಲ್ಲದೆ ಇರಲಿ ಎಲ್ಲರೂ ಸಮತೋಲನ ಆಹಾರವನ್ನು ಸೇವಿಸಬೇಕು. ಸಮತೋಲನ ಆಹಾರ ಅಂದ್ರೆ ಏನು? ಇಂಗ್ಲಿಷಲ್ಲಿ ಬ್ಯಾಲೆನ್ಸ್ ಡಯಟ್ ಅಂತೇಳಿ. ಅದರ ಅರ್ಥ ಏನು ಅಂದ್ರೆ ಸರಿಯಾದ ಪ್ರಮಾಣದಿಂದ ಮಿಶ್ರಣವಾದ ಧಾನ್ಯಗಳು, ಕಾಳುಗಳು, ಕೊಬ್ಬಿನ ಅಂಶ, ಪ್ರೋಟೀನ್ ಅಂಶ ಮತ್ತೆ ಇದನ್ನೆಲ್ಲ ಮಿಶ್ರಣವಾಗಿ ಒಳಗೊಂಡಿರುವ ಆಹಾರನೇ ಸಮತೋಲನ ಆಹಾರ ಅಂತೀವಿ. ನಾನು ಹೇಳ್ದಂಗೆ ಸೊ ಇದಕ್ಕೆ ಮಧುಮೇಹ ಇರೋರಿಗೆ ವಿಶೇಷವಾದ ಆಹಾರ ಅಂತ ಏನಿಲ್ಲ. ಸರಿಯಾದ ಮಿಶ್ರಣದಿಂದ ಇದನ್ನ ಕೂಡಿ ಇರೋ ಆಹಾರ ಸೇರಿಸಿದ್ರೆ ಅದು ಸರಿಯಾದ ಆಹಾರನೇ. ಇದಕ್ಕೆ ಹೊಂದಿಕೊಳ್ಳದ ರೀತಿಯಲ್ಲಿ ಇನ್ಸುಲಿನ್ ಡೋಸ್ ಅನ್ನು ನಾವು ಅಡ್ಜಸ್ಟ್ ಮಾಡಿ ಕರೆಕ್ಟ್ ಆದ ಡೋಸ್ ಅನ್ನು ತಗೊಂಡ್ರೆ ಸಕ್ಕರೆ ಅಂಶವನ್ನು ಸರಿಯಾದ ಮಟ್ಟದಲ್ಲಿ ನಾವು ಹತೋಟಿಯಲ್ಲಿ ಇಟ್ಕೋಬಹುದು. ಸೊ ವಾಸ್ತವವಾಗಿ ಏನ್ ಹೇಳ್ಬೇಕು, ಮಧುಮೇಹಿಗಳಿಗೆ ಯಾವುದೇ ಆರೋಗ್ಯಕರ ಆಹಾರೋಪಾಯವು ಅದು ಇತರಿಗೂ ಆರೋಗ್ಯಕರ ಆಹಾರವೇ ಆಗಿರುತ್ತದೆ. ಅಂದ್ರೆ ಕಡಿಮೆ ಕೊಬ್ಬು, ಮಧ್ಯಮ ಪ್ರಮಾಣದ ಉಪ್ಪು ಹಾಗೂ ಸಕ್ಕರೆ. ಆಹಾರವು ಕಾಳುಗಳು, ತರಕಾರಿ, ಹಣ್ಣುಗಳಿಂದ ಒಳಗೊಂಡಿರಬೇಕು. ಮಧುಮೇಹಿಗಳ ವಿಶೇಷ ಆಹಾರದಿಂದ ಸಾಮಾನ್ಯವಾಗಿ ಯಾವುದೇ ಉಪಯೋಗವಾಗುವುದಿಲ್ಲ. ಅವುಗಳ ರಕ್ತದಲ್ಲಿ ಗ್ಲೂಕೋಸ್ನ ಮಟ್ಟವನ್ನು ಹೆಚ್ಚಿಸುವ ಮತ್ತು ಸಹಜವಾಗಿ ಅದು ದುಬಾರಿಯಾಗಿರುತ್ತದೆ ಮತ್ತು ಇದರಿಂದ ವಿರೇಚಕ ಪರಿಣಾಮಗಳು ಸಹ ಹೊಂದಿರುತ್ತದೆ. ಸೊ ಯಾವುದು ವಿಶೇಷ ಆಹಾರ ಇಲ್ಲ. ನೀವು ಅಂಗಡಿಗಳಲ್ಲಿ ಇದಕ್ಕೆ ಅಂತಾನೆ ವಿಶೇಷವಾದ ಆಹಾರ ಕೊಂಡ್ಕೊಳೋದು ಬೇಕಾಗಿಲ್ಲ. ನೀವು ನಿಮ್ಮ ಮಧುಮೇಹ ತಂಡದವರ ಶಿಕ್ಷಕರ ವೈದ್ಯರ ತಂಡದವರ ಜೊತೆ ಚರ್ಚೆ ಮಾಡಿ, ನಿಮ್ಮ ಆಹಾರ ತಜ್ಞರ ಜೊತೆ ಚರ್ಚೆ ಮಾಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ. ಇಲ್ಲಿ ಇಮೇಜಲ್ಲಿ ಕಾಣಿಸ್ತಿರೋ ಹಾಗೆ ಈ ತಟ್ಟೆಯಲ್ಲಿ ನೋಡಿ, ಧಾನ್ಯ ಇದೆ, ಕೊಬ್ಬಿದೆ, ಪ್ರೋಟೀನ್ ಇದೆ, ತರಕಾರಿ ಇದೆ, ಹಣ್ಣಿದೆ. ಎಲ್ಲ ಅಂಶಗಳ ಸರಿಯಾದ ಮಿಶ್ರಣವಾದ ಆಹಾರವೇ ಒಳ್ಳೆಯ ಆಹಾರ. ಮತ್ತೆ ಈ ಕಾರ್ಟೂನಲ್ಲಿ ನೋಡಿದಂಗೆ ಈ ತಟ್ಟೆಯಲ್ಲಿ ಡಿವೈಡ್ ಆಗಿದೆ ನೋಡಿ. ಎಷ್ಟು ಭಾಗ, 4 ಭಾಗದಲ್ಲಿ ಹಣ್ಣುಗಳು ಎಷ್ಟಿರಬೇಕು, ಧಾನ್ಯಗಳು ಎಷ್ಟಿರಬೇಕು, ತರಕಾರಿಗಳು ಎಷ್ಟಿರಬೇಕು, ಪ್ರೋಟೀನ್ ಎಷ್ಟಿರಬೇಕು ಅನ್ನೋದು ಒಂದು ನಿಮಗೆ ಉದಾಹರಣೆಯಾಗಿ ಈ ಕಾರ್ಟೂನ್ ಪಿಕ್ಚರ್ ತೋರಿಸ್ತಿದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋದಕ್ಕೆ ನಿಮ್ಮ ಆಹಾರ ತಜ್ಞರ ಜೊತೆ ನೀವು ಚರ್ಚೆ ಮಾಡಬೇಕಾಗುತ್ತೆ. ಕಟ್ಟುಕತೆ 4. ಇನ್ಸುಲಿನ್ ಇಂಜೆಕ್ಷನ್ ಅಪಾಯಕಾರಿ. ಇದೊಂದು ಬಹಳ ದುರಾದೃಷ್ಟದ ತಪ್ಪಿನ ಮಾಹಿತಿ ನಮ್ಮ ಜನರಲ್ಲಿ ಇರ್ತದೆ. ಸೊ ಈ ಮಾಹಿತಿಯಿಂದ
ಪೋಷಕರು, ಮಕ್ಕಳು, ಇಲ್ಲಾಂದ್ರೆ ಸಂಬಂಧಿಕರು ಬಹಳ ಆತಂಕ ಪಡ್ತಾರೆ ನಾವು ಇನ್ಸುಲಿನ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡುವಾಗ. ಒಂದು ವಿಷಯ ತಿಳ್ಕೊಳ್ಳಿ, ಟೈಪ್ 1 ಮಧುಮೇಹ ಇರೋ ಮಕ್ಕಳಿಗೆ ಇನ್ಸುಲಿನ್ ಬಿಟ್ರೆ ಬೇರೆ ಯಾವುದು ಔಷಧಿ ಕೆಲಸ ಮಾಡಲ್ಲ. ಮಾತ್ರೆಗಳಾಗ್ಲಿ, ಆಯುರ್ವೇದ, ಹೋಮಿಯೋಪತಿ, ಸಿದ್ಧ, ನಾಟಿ ಔಷಧಿ, ಯಾವುದು ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಣ ಮಾಡುವಂತ ಶಕ್ತಿ ಇನ್ಸುಲಿನ್ ಬಿಟ್ರೆ ಇನ್ಯಾವ ಔಷಧಿಗೂ ಇಲ್ಲ. ಸೊ ಆ ಕಾರಣದಿಂದಲೇ ಇನ್ಸುಲಿನ್ ಇಂಜೆಕ್ಷನ್ ಮಧುಮೇಹಿ ಮಕ್ಕಳಿಗೆ ಪ್ರಾಣ ಸಂರಕ್ಷಣೆವಾಗಿದೆ. ಅಂದ್ರೆ ಇನ್ಸುಲಿನೇ ಅವರಿಗೆ ಸಂಜೀವಿನಿ ಅನ್ನೋ ಒಂದು ಔಷಧಿ ಅವರಿಗೆ. ಸೊ ಇನ್ಸುಲಿನ್ ಇಂದನೇ ಅವ್ರ ಪ್ರಾಣ ಕಾಪಾಡೋದು. ಇನ್ಸುಲಿನ್ ಅನ್ನು ನಿಲ್ಸಿದ್ರೆ ಬಹಳ ಅಪಾಯವಾದ ಸ್ಥಿತಿ, ಆರೋಗ್ಯದ ಸ್ಥಿತಿಯನ್ನು ತಲುಪ್ತಾರೆ, ಮತ್ತೆ ಪ್ರಾಣಕ್ಕೆ ಅಪಾಯ ಆಗುವಂತ ಪರಿಸ್ಥಿತಿನೂ ಬರುತ್ತೆ. ಸೊ ಅವರು ಪ್ರತಿದಿನ ಸುಮಾರು 4 ಮತ್ತೆ 4ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಸುಲಿನ್ ಇಂಜೆಕ್ಷನ್ ತಗೋಬೇಕಾಗುತ್ತದೆ. ಮತ್ತೆ ಯಾವಾಗಲೂ ತಪ್ಪಿಸಬಾರದು ಇದನ್ನು. ಕಟ್ಟುಕತೆ 5, ಟೈಪ್ 1 ಮಧುಮೇಹವು ಗುಣಪಡಿಸಬಹುದಾಗಿದೆ. ಇಂದಿನ ಸ್ಲೈಡ್ ಅಲ್ಲಿ ನಾವು ಹೇಳ್ದಂಗೆ ಮಧುಮೇಹವನ್ನು ನಿಯಂತ್ರಿಸಬಹುದು, ಗುಣಪಡಿಸಲು ಸಾಧ್ಯವಿಲ್ಲ. ಯಾವುದೇ ಮಾಟ ಮಂತ್ರ ಅಥವಾ ಗಿಡಮೂಲಿಕೆಗಳಿಂದ ಗುಣಪಡಿಸಲು ಸಾಧ್ಯವಿಲ್ಲ. ಆದರೆ ವಿಜ್ಞಾನಿಗಳು ಮಧುಮೇಹವನ್ನು ಗುಣಪಡಿಸಲು ಸಂಶೋಧನೆಗಳನ್ನು ನಡೆಸುತ್ತಿದ್ದಾರೆ. ಸೊ ಇದರಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ, ಸದ್ಯಕ್ಕೆ ಪ್ರಪಂಚದಲ್ಲಿ ಎಲ್ಲೇ ನೀವು ಹೋಗಿ ಟೈಪ್ 1 ಮಧುಮೇಹ ಇರುವ ವ್ಯಕ್ತಿಗಳಿಗೆ, ಮಕ್ಕಳಿಗೆ ಇನ್ಸುಲಿನ್ ಇಂದ ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಬಹುದಾದರೆ ಈ ಆರೋಗ್ಯದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಗುಣಪಡಿಸುವುದು ಸಾಧ್ಯವಿಲ್ಲ. ಯಾವುದೇ ಔಷಧಿ ಆಗಲಿ, ಇಲ್ಲಾಂದ್ರೆ ಚಿಕಿತ್ಸೆ ವ್ಯವಸ್ಥೆ ಇಲ್ಲ ಇದಕ್ಕೆ. ಸೊ ನೀವು ಸಾಮಾನ್ಯವಾಗಿ ಕೆಲವರು ಬೇರೆಯವರು ಹೇಳಿದ್ರು ಇದನ್ನ ಗುಣಪಡಿಸ್ಬೋದು, ಆ ಔಷಧಿ ತಗೊಳ್ಳಿ, ಈ ನಾಟಿ ಔಷಧಿ ತಗೊಳ್ಳಿ, ಹೋಮಿಯೋಪತಿ ತಗೊಳ್ಳಿ, ಆಯುರ್ವೇದ ತಗೊಳ್ಳಿ, ಇದೆಲ್ಲ ತಪ್ಪು ಮಾಹಿತಿ. ಬೇಡದಿರೋ ಹಣ ಖರ್ಚು, ಸಮಯ ವೇಸ್ಟ್, ಮತ್ತೆ ಮಗುವಿನ ಜೀವಕ್ಕೆ ಅಪಾಯ ಆಗುವಂತ ಯೋಚನೆಗಳು. ಸೊ ಇದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ಸದ್ಯಕ್ಕೆ ಇದನ್ನು ನಿಯಂತ್ರಿಸಬಹುದು, ಆದರೆ ಗುಣಪಡಿಸಕ್ಕಾಗಲ್ಲ. ಆದರೆ ಆತ್ಮವಿಶ್ವಾಸ ಇರಲಿ ನಮ್ಮಲ್ಲಿ. ನಮ್ಮ ವಿಜ್ಞಾನಿಗಳು ಪ್ರಪಂಚದಲ್ಲಿ ಎಲ್ಲ ಕಡೆ ಬಹಳ ಕಷ್ಟದಿಂದ, ಬಹಳ ವರ್ಷಗಳಿಂದ ಇದನ್ನ ಸಂಶೋಧನೆಯನ್ನು ಮಾಡ್ತಿದ್ದಾರೆ. ಮುಂದೆ ಬರುವ ಕಾಲದಲ್ಲಿ ಒಂದು ಒಳ್ಳೆಯ ಗುಣಪಡಿಸುವಂತ ಒಂದು ಔಷಧಿ ಇಲ್ಲದ ವ್ಯವಸ್ಥೆ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಇರೋಣ ಅಂತ ಹೇಳ್ತೀನಿ. ಕಟ್ಟುಕತೆ 6, ಗಿಡಮೂಲಿಕೆಗಳನ್ನು ಮತ್ತು ಗಿಡಗಳ ಉತ್ಪನ್ನಗಳ ಸೇವಿಸುವುದರಿಂದ ಮಧುಮೇಹವನ್ನು ನಿಯಂತ್ರಿಸಬಹುದು ಅಥವಾ ಗುಣಪಡಿಸಬಹುದು. ಕೆಲವು ನಿಮಿಷಗಳ ಹಿಂದೆ ಹೇಳ್ದಂಗೆ ಇದು ಗುಣಪಡಿಸುವಂತ ಸಮಸ್ಯೆ ಅಲ್ಲ. ಸದ್ಯಕ್ಕೆ ಇದನ್ನು ನಿಯಂತ್ರಣ ಮಾಡುವಂತ ಔಷಧಿ ಇದೆ, ಅದು ಇನ್ಸುಲಿನ್. ಸೊ ಈ ಹೇಳಿಕೆಗಳನ್ನು ಪುಷ್ಟೀಕರಿಸುವ ಯಾವುದೇ ವೈಜ್ಞಾನಿಕ ಅಂಕಿಅಂಶಗಳು ಇಲ್ಲ. ಮೇಲ್ವಿಚಾರಣೆ ಇಲ್ಲದ ಬಳಕೆಗಳಿಂದ ಸಕ್ಕರೆಯ ಮಟ್ಟ ಏರುಪೇರಾಗುತ್ತದೆ. ಇದು ಅಡ್ಡ ಪರಿಣಾಮಗಳಿಗೆ ಕಾರಣವಾಗುತ್ತದೆ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಇನ್ಸುಲಿನ್ ನಿಲ್ಲಿಸಬೇಡಿ. ಏನೇ ನಿಮಗೆ ಇದರ ಬಗ್ಗೆ ಡೌಟ್ಸ್ ಇದ್ರೆ ನಿಮ್ಮ ಮಧುಮೇಹ ತಂಡದವರ ಜೊತೆ, ತಜ್ಞರ ತಂಡದವರ ಜೊತೆ ಚರ್ಚೆ ಮಾಡಿ. ಕಟ್ಟುಕತೆ 7, ಮಧುಮೇಹ ಹೊಂದಿರುವ ಮಕ್ಕಳು ಸಂಪರ್ಕದಿಂದ ಮಕ್ಕಳಿಗೆ ಮಧುಮೇಹ ಬರುತ್ತದೆ. ಮಧುಮೇಹ ಹೊಂದಿರುವ ಮಕ್ಕಳ ಸಂಪರ್ಕದಿಂದ ಮಕ್ಕಳಿಗೆ ಮಧುಮೇಹ ಬರುತ್ತದೆ ಅಂದ್ರೆ ಕೆಲವರು ಇದು ಅಂಟು ರೋಗ ಅಂತ ಅನ್ಕೊಂತಾರೆ. ಅದು ಸರಿಯಲ್ಲ. ಇದು ಅಂಟು ರೋಗ ಅಲ್ವೇ ಅಲ್ಲ. ಇದು ನೆಗಡಿ ಅಥವಾ ಫ್ಲೂ, ಜ್ವರ ಹರಡುವಂತೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತ ಆರೋಗ್ಯ ಸಮಸ್ಯೆ ಅಲ್ಲ. ಸೊ ಇದರ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಳ್ಳಿ. ಕಟ್ಟುಕತೆ 8, ಮಧುಮೇಹ ಹೊಂದಿರುವವರು ನೆಗಡಿ ಮತ್ತಿತರ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಇಲ್ಲವೇ ಇಲ್ಲ. ನೋಡಿ, ಮಧುಮೇಹ ಇರೋ ಮಕ್ಕಳು ತಮ್ಮ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಸರಿಯಾದ ಮಟ್ಟದಲ್ಲಿ ಇಟ್ಕೊಂಡ್ರೆ, ನಿಯಂತ್ರಣ ಮಾಡಿದ್ರೆ
ಅವ್ರಿಗೂ ಬೇರೆ ಮಕ್ಕಳಿಗೂ ಏನು ವ್ಯತ್ಯಾಸ ಇರಲ್ಲ. ಬೇರೆ ಮಕ್ಕಳಲ್ಲಿ ಬೇರೆ ಕಾಯಿಲೆಗಳು ಬರುವಂತ ಅಪಾಯ ಮಟ್ಟ ಎಷ್ಟಿರುತ್ತೋ ಇವ್ರಿಗೂ ಅಷ್ಟೇ ಅಪಾಯದ ಮಟ್ಟ ಇರುತ್ತೆ. ಅಂದ್ರೆ ನಾವು ಉತ್ತಮ ಸಕ್ಕರೆ ನಿಯಂತ್ರಣವನ್ನು ಹೊಂದಿದ್ದರೆ ಸೋಂಕುಗಳ ಅಪಾಯವು ಮಧುಮೇಹಿಗಳಲ್ಲದವರಿಗೆ ಹೋಲುತ್ತದೆ. ಆದರೆ ಮಧುಮೇಹ ಇರೋರಿಗೆ ಸೋಂಕು ಒಳಗಾದಾಗ ಅದು ಅವರ ಸಕ್ಕರೆ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅನೇಕ ಸವಾಲುಗಳಿಗೆ ಕಾರಣವಾಗಬಹುದು. ಅಂದ್ರೆ ಮಧುಮೇಹಿಗಳಿಗೆ ಏನಾದರೂ ಕಾಯಿಲೆ ಬಂದ್ರೆ, ಜ್ವರ, ನೆಗಡಿ, ಕೆಮ್ಮು, ವಾಂತಿ, ಭೇದಿ ಆದ್ರೆ ಸಕ್ಕರೆ ಮಟ್ಟದ ಮೇಲೆ ಪರಿಣಾಮ ಬೀರುತ್ತದೆ. ಬಟ್ ಇದು ನಿಮ್ಮ ಮಧುಮೇಹ ತಜ್ಞರ ತಂಡದ ಜೊತೆ ಚರ್ಚೆ ಮಾಡಿ ಇದನ್ನು ಹೇಗೆ ಈ ತರ ಪರಿಸ್ಥಿತಿ ಆದಾಗ ಇದನ್ನ ನಾವು ಸಿಕ್ ಡೇ ಮ್ಯಾನೇಜ್ಮೆಂಟ್ ಅಂತೇವೆ. ಅಂದ್ರೆ ಕಾಯಿಲೆ ಬಂದಿರೋ ದಿನ ಯಾವ ರೀತಿ ಮಕ್ಕಳಿಗೆ ನಾವು ನೋಡ್ಕೋಬೇಕು ಅನ್ನೋದು ಒಂದು ಹೇಳ್ಕೊಡ್ತೀವಿ, ಪ್ಲಾನ್ ಕೊಡ್ತೀವಿ. ಆ ಆ, ಉದಾಹರಣೆ, ಆ ದಿನಗಳಲ್ಲಿ ಹುಷಾರ ತಪ್ಪಿರೋ ದಿನಗಳಲ್ಲಿ ಆ, ಅತಿ ಹೆಚ್ಚಿನ ಆ, ಸಕ್ಕರೆ ಅಂಶನ ಚೆಕ್ ಮಾಡಬೇಕು. ಪ್ರತಿ 2 ಗಂಟೆ 4 ಗಂಟೆಗೆ ಚೆಕ್ ಮಾಡ್ತಾ ಇರಬೇಕು. ನಮ್ಮ ಇನ್ಸುಲಿನ್ ಡೋಸ್ ಅನ್ನು ಅದರ ಪ್ರಕಾರ ಅದಕ್ಕೆ ಹೊಂದ್ಕೊಳೋ ತರ ಅಡ್ಜಸ್ಟ್ ಮಾಡ್ತಾ ಇರಬೇಕು. ಮತ್ತೆ ಆಹಾರದ ವಿಷಯದಲ್ಲಿ ಗಮನ ಕೊಟ್ಟು ಸಕ್ಕರೆ ಅಂಶ ಕಡಿಮೆ ಆಗ್ತಿದ್ದಂಗೆ ಇಲ್ಲ ಹೆಚ್ಚಾಗ್ತಿದ್ದಂಗೆ ಹೆಚ್ಚಿನ ಮಿತಿ ಮೀರದಂಗೆ ನೋಡ್ಕೊಳೋದಕ್ಕೆ ಪ್ರಯತ್ನ ಮಾಡಬೇಕು. ಕಟ್ಟುಕತೆ 9. ಟೈಪ್ 1 ಮಧುಮೇಹ ಇರುವವರು ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ. ಮತ್ತೆ ಇದು ನೋಡಿ, ಒಂದು ತಪ್ಪು ಅಭಿಪ್ರಾಯ ಮತ್ತು ಜನರಲ್ಲಿ ಇದರ ಬಗ್ಗೆ ತಿಳುವಳಿಕೆ ಇಲ್ಲದವರು ಈ ರೀತಿ ಯೋಚನೆ ಮಾಡ್ತಾರೆ. ಪೋಷಕರಾಗ್ಲಿ, ಶಾಲೆಗಳಲ್ಲಾಗ್ಲಿ, ಶಿಕ್ಷಕರಾಗ್ಲಿ ಇದು ತಪ್ಪಾದ ಮಾಹಿತಿ ಇರುತ್ತದೆ. ಅಂದ್ರೆ ಮತ್ತೆ ಹೇಳ್ತೀನಿ, ಟೈಪ್ 1 ಮಧುಮೇಹ ಹೊಂದಿರೋ ಜನರು ಅನೇಕ ರೀತಿಯ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಸೊ ಮಧುಮೇಹ ಇರೋ ಕಾರಣದಿಂದ ಅವರು ಇದೆಲ್ಲ ಮಾಡಬಾರ್ದು ಅನ್ನೋದು ಒಂದು ಏನು ಸರಿಯಲ್ಲ. ಆದರೆ ಅವರು ತಮ್ಮ ಚಟುವಟಿಕೆಯ ಅವಧಿ, ಇನ್ಸುಲಿನ್ ಡೋಸ್ ಮತ್ತು ತಿಂಡಿ ಸೇವನೆಯನ್ನು ಯೋಜಿಸಬೇಕು. ಇದರಿಂದ ಅವರ ಸುರಕ್ಷಿತವಾಗಿರಲು ಮತ್ತೆ ಕಡಿಮೆ ಸಕ್ಕರೆ ಮಟ್ಟವನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ. ಅಂದ್ರೆ ಚಟುವಟಿಕೆ ಮಾಡಿದಾಗ ನಮ್ಮ ಸಕ್ಕರೆ ಅಂಶ ಕಡಿಮೆ ಆಗ್ತದೆ. ನಾವು ಕ್ರೀಡೆ ಮಾಡಿದಾಗ, ಸ್ಪೋರ್ಟ್ಸ್ ಮಾಡಿದಾಗ ಸಕ್ಕರೆ ಅಂಶ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಅದನ್ನು ತಡೆಗಟ್ಟಲು ಯಾವ ರೀತಿ ನಾವು ಯೋಜನೆ ಮಾಡಬೇಕು, ಮುಂಚಿತವಾಗಿ ಯೋಜನೆ ಮಾಡಬೇಕು ಅಂದ್ರೆ ನಮ್ಮ ಸಕ್ಕರೆ ಕ್ರೀಡೆಗೆ ಹೋಗೋ ಮುಂಚೆ ನಮ್ಮ ಸಕ್ಕರೆ ಅಂಶ ಎಷ್ಟಿದೆ ಅಂತ ನೋಡ್ಕೋಬೇಕು. ಅದಕ್ಕೆ ಇನ್ಸುಲಿನ್ ಡೋಸು ಕಡಿಮೆ ಮಾಡ್ಬೇಕಾ, ಆಹಾರ ಹೆಚ್ಚಿಗೆ ಮಾಡ್ಬೇಕಾ, ಇವೆಲ್ಲ ನಾವು ಯೋಜನೆ ಮಾಡಿ ಸರಿಯಾದ ರೀತಿಯಲ್ಲಿ ನಾವು ಪಾಲಿಸಿದ್ರೆ ಯಾವ ತೊಂದರೆನೂ ಬರಲ್ಲ. ಎಲ್ಲ ಬೇರೆ ಮಕ್ಕಳ ರೀತಿಯೇ ನಾವು ಎಲ್ಲ ಕ್ರೀಡೆಗಳಲ್ಲೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಭಾಗವಹಿಸಬಹುದು. ಮತ್ತೆ ಈ ಸಂದರ್ಭದಲ್ಲಿ ಹೇಳಲು ಇಷ್ಟಪಡ್ತೇನೆ, ಎಷ್ಟೋ ಮಧುಮೇಹ ಉಳ್ಳ ಜನರು, ಟೈಪ್ 1 ಮಧುಮೇಹ ಉಳ್ಳ ಜನರು ಬಹು ಎತ್ತರದ ಮಟ್ಟದಲ್ಲಿ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ್ದಾರೆ. ಒಲಿಂಪಿಕ್ಸ್ ಈ ತರ ಉದಾಹರಣೆ ಎಷ್ಟೋ ಇದೆ. ಅವುಗಳಲ್ಲೆಲ್ಲ ಮೆಡಲ್ ಗೆದ್ದಿದ್ದಾರೆ. ಸೊ ಜೀವನದಲ್ಲಿ ಯಾವುದು ಸಾಧ್ಯವಿಲ್ಲ ಅಂತಲ್ಲ, ಎಲ್ಲದಕ್ಕೂ ಒಂದು ರೀತಿ ಇರುತ್ತೆ. ಅದನ್ನು ನಾವು ಪಾಲಿಸಿದ್ರೆ ನಾವು ಅನ್ಕೊಂಡಿದ್ದು ಕಷ್ಟಪಟ್ಟು ಸಾಧಿಸ್ಬೋದು ಅಂತ ಹೇಳ್ತೇನೆ. ಕಟ್ಟುಕತೆ 10. ಸೊ ಹಗಲು ರಾತ್ರಿ ಪ್ರವಾಸಗಳು ಮತ್ತು ಪಿಕ್ನಿಕ್ಗಳಿಗೆ ಹೋಗುವುದು ಸುರಕ್ಷಿತವಲ್ಲ. ಇದು ಅಗೇನ್ ನಾವು ಸಂಪೂರ್ಣವಾಗಿ ಸುರಕ್ಷಿತ ಪ್ರಯಾಣ ಮಾಡುವುದು, ಪಿಕ್ನಿಕ್ ಹೋಗುವುದು, ಮಕ್ಕಳು ಬೇರೆ ಮಕ್ಕಳ ತರಾನೇ ಅವರು ಒಳ್ಳೆಯ ಸಮಯವನ್ನು ಖುಷಿಯಾಗಿ ನಡೆಸ್ಕೋಬಹುದು ಅಂತ ಹೇಳ್ತೀನಿ. ಆದರೆ ಇದನ್ನ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಯೋಜನೆಯೊಂದಿಗೆ ಮಾಡಬೇಕು. ಈಗ ಮುಂಚೆ ಕ್ರೀಡೆ ಮಾಡೋದಕ್ಕೆ ಯಾವ ತರ ಯೋಜನೆ ಮಾಡಬೇಕು, ಅದೇ ತರ ಪಿಕ್ನಿಕ್ ಪ್ರವಾಸ ಮಾಡುವಾಗ ಅದರ ಬಗ್ಗೆ ಯಾವ ರೀತಿ ನಾವು ಸುರಕ್ಷಿತವಾಗಿರಲು ಏನೇನು ಮಾಡಬೇಕು, ಪಾಲಿಸ್ಬೇಕು ಅನ್ನೋದು ಒಂದು ನಿಮ್ಮ ಮಧುಮೇಹ ತಜ್ಞರ ತಂಡದವರ ಜೊತೆ ಇದನ್ನು ಚರ್ಚೆ ಮಾಡಿ ಯಾವ ರೀತಿ ಮಾಡ್ಬೇಕು ಅನ್ನೋದು ತಿಳ್ಕೊಬೇಕಾಗತ್ತೆ. ಅಂದ್ರೆ 3 ಅಂಶ ಮುಖ್ಯವಾಗಿ: ಸಕ್ಕರೆ ಚೆಕ್ ಮಾಡೋದು, ಇನ್ಸುಲಿನ್ ಡೋಸ್ ಅಡ್ಜಸ್ಟ್ ಮಾಡೋದು, ತಿಂಡಿ ಆಹಾರ ಅದಕ್ಕೆ ಹೊಂದ್ಕೊಳೋ ತರ ಮಾಡ್ಕೊಳೋದು. ಇವು ಮಾಡೋದ್ರಿಂದ ನಿಮ್ಮ ಸಕ್ಕರೆ ಅಂಶ ಏರುಪೇರು ಆಗೋದನ್ನ ಕಡಿಮೆ ಮಾಡಬಹುದು. ಇದರಿಂದ ಆಗೋ ತೊಂದರೆಯನ್ನ ನಾವು ತಡೆಗಟ್ಟಬಹುದು. ಸೊ ಎಷ್ಟೋ ನಮ್ಮ ಮಕ್ಕಳು ನಾವು ಹೇಳ್ಕೊಡೋ ನಿಯಮಗಳನ್ನ ಪಾಲಿಸಿ
ಸ್ಕೂಲ್ ಪಿಕ್ನಿಕ್ ಹೋಗ್ತಾರೆ, ಪ್ರವಾಸನ ಮಾಡ್ತಾರೆ, ಏನು ತೊಂದರೆ ಇಲ್ಲದೆ ಮಾಡ್ಬೋದು. ಸೊ ಇದು ಸಾಮಾನ್ಯವಾಗಿ ಇಷ್ಟು 10 ಕಟ್ಟುಕತೆಗಳು ಮತ್ತು ವಾಸ್ತವದ ವಿಷಯವನ್ನು ತಿಳಿಸಿದ್ದೀನಿ. ಇದು ಸಾಮಾನ್ಯವಾಗಿ ನಾವು ಎದುರಿಸುವಂತ ಪ್ರಶ್ನೆಗಳು ನಮ್ಮ ಮಕ್ಕಳ ಪೋಷಕರು ನಮ್ಮನ್ನು ಸಮಾಲೋಚನೆಗೆ ಭೇಟಿಯಾದಾಗ. ಮತ್ತೆ ಕೊನೆಯದಾಗಿ ಕೆಲವು ನಿಮಿಷಗಳನ್ನು ಇದನ್ನ ಗಮನ ಕೊಡಿ. ನೆನಪಲ್ಲಿಡಿ, ಮಧುಮೇಹದ ಬಗ್ಗೆ ಬೇರೆಯವರ ಹೇಳಿಕೆಗಳಿಂದ ಪ್ರಭಾವಿತರಾಗಬೇಡಿ. ನಂಬಲರ ಮೂಲಗಳಿಂದ ಮಾತ್ರ ಮಾಹಿತಿಯನ್ನು ಪಡೆಯಿರಿ. ಮಧುಮೇಹದ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಪಡೆಯಲು ನಿಮ್ಮ ಮಧುಮೇಹ ತಂಡವನ್ನು ಸಂಪರ್ಕಿಸಿ. ಸೊ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಟೈಪ್ 1 ಮಧುಮೇಹ ನಿರ್ವಹಣೆ ಮಾಡೋದಕ್ಕೆ ಈ 8 ಅಂಶಗಳನ್ನು ನೆನಪಿಡಿ. ಇವನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಪಾಲಿಸಿದ್ರೆ ತೊಂದರೆ ಆಗದಿದ್ದಂಗೆ ಮಗುವಿನ ಜೀವನ ಸುಗಮವಾಗಿ ನಡೆಸಬಹುದು. ಪೋಷಕರು ಆರಾಮವಾಗಿ ಇರಬಹುದು. ಅಂದ್ರೆ ಅವರು ಯೋಚನೆ ಇಲ್ಲದೆ, ಸ್ಟ್ರೆಸ್ ಇಲ್ಲದೆ, ಟೆನ್ಷನ್ ಇಲ್ಲದೆ ಆ ಒಂದು ಮಗು ಭವಿಷ್ಯದಲ್ಲಿ ಒಂದು ಒಳ್ಳೆಯ ನಾಗರಿಕ ಆಗಬಹುದು. ನಮ್ಮ ಸಮಾಜಕ್ಕೆ ಒಳ್ಳೆಯ ರೀತಿಯ ಕಾಣಿಕೆ ಕೊಡುವಂತ ಒಂದು ವ್ಯಕ್ತಿ ಆಗಬಹುದು. ಆದರೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅದು ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು, ಅದರ ಬಗ್ಗೆ ಜ್ಞಾನ, ಅರಿವನ್ನು ಚೆನ್ನಾಗಿ ತಿಳ್ಕೋಬೇಕು. ಸೊ ಈ 8 ಮಾಹಿತಿಯನ್ನು ತಿಳ್ಕೊಳ್ಳಿ. 1, ರಕ್ತದ ಗ್ಲೂಕೋಸ್ ಪರೀಕ್ಷೆ ಮಾಡ್ತಾ ಇರಬೇಕು. ಪ್ರತಿದಿನ ರಕ್ತದ ಗ್ಲೂಕೋಸ್ ಪರೀಕ್ಷೆ ಮಾಡೋದ್ರಿಂದ ನಮ್ಮ ಸಕ್ಕರೆ ಅಂಶದ ಪರಿಸ್ಥಿತಿ, ಅಧಿಕ ಸಕ್ಕರೆ ಮಟ್ಟ, ಕಡಿಮೆ ಸಕ್ಕರೆ ಮಟ್ಟಗಳನ್ನು ನಾವು ಅದರಿಂದ ಆಗುವ ಅಪಾಯವನ್ನು ಕಡಿಮೆ ಮಾಡಬಹುದು. ಅಂದ್ರೆ ಈಗ ನಾವು ಇನ್ಸುಲಿನ್ ಕೊಡೋದ್ರಿಂದ ನಮ್ಮ ರಕ್ತದ ಮಟ್ಟ ಒಂದೇ ಲೆವೆಲ್ ಅಲ್ಲಿ ಇರೋದು ಸಾಧ್ಯ ಇಲ್ಲ. ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ. ಅದರ ಪ್ರಕಾರ ನಾವು ನಮ್ಮ ಇನ್ಸುಲಿನ್ ಡೋಸ್ ಅಡ್ಜಸ್ಟ್ ಮಾಡೋದು, ಆಹಾರದಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ಈ ಏರುಪೇರನ್ನು ಕಡಿಮೆ ಮಾಡಬಹುದು. ಮತ್ತೆ 2ನೇದು, ಇನ್ಸುಲಿನ್ ಇಂಜೆಕ್ಷನ್ ಮತ್ತು ಟೈಪ್ 1 ಮಧುಮೇಹಕ್ಕೆ ಇದೇ ಸಂಜೀವಿನಿ. ಇದು ಜೀವ ಉಳಿಸುವಂತಹ ಔಷಧಿ. ಇದನ್ನು ತಪ್ಪಿಸಬೇಡಿ. 3ನೇದು, ಎಲ್ಲ ಮಕ್ಕಳಿದ್ದಾರ ಈ ಮಕ್ಕಳಿಗೂ ವ್ಯಾಯಾಮ ಬಹಳ ಮುಖ್ಯ. ಪ್ರತಿದಿನ ವ್ಯಾಯಾಮ ಮಾಡಬೇಕು. ಸುಮಾರು ಒಂದು 60 ನಿಮಿಷ ಅವರಿಗೆ ಇಷ್ಟವಾದಂತ ವ್ಯಾಯಾಮದಲ್ಲಿ ತೊಡಗಬೇಕು. ಮತ್ತೆ ಕೆಲವು ಸಮಯಗಳಲ್ಲಿ ನಮಗೆ ಕಾಯಿಲೆ ಬಂದಾಗ, ಹುಷಾರು ತಪ್ಪಿದಾಗ ನಮ್ಮ ಸಕ್ಕರೆ ಅಂಶ ಹೆಚ್ಚಾದಾಗ ಅದನ್ನ ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋದನ್ನು ತಿಳ್ಕೋಬೇಕು. ಇಲ್ಲದಿದ್ರೆ ಏನಾಗುತ್ತೆ, ಒಂದು ಗಂಭೀರವಾದ ಪರಿಸ್ಥಿತಿ ಆಗುತ್ತೆ. ಇದನ್ನ ಕೀಟೋಸಿಡೋಸಿಸ್ ಅಂತೇಳಿ. ಸೊ ಇದನ್ನು ತಡೆಗಟ್ಟುವಂತ ಯೋಜನೆ ಏನು ಅನ್ನೋದು ತಿಳ್ಕೋಬೇಕು. ಮತ್ತೆ ಪಿಷ್ಟದ ಪ್ರಮಾಣವನ್ನು ಸರಿಯಾದ ಮಟ್ಟದಲ್ಲಿ ಇಟ್ಕೋಬೇಕು. ಆರೋಗ್ಯಕರ ತಿನಿಸಿನ ಅಭ್ಯಾಸ ಅಂದ್ರೆ ನಾನು ಮುಂಚೆ ಹೇಳ್ದಂಗೆ ಸಮತೋಲನದ ಆಹಾರ, ಸರಿಯಾದ ಪ್ರಮಾಣದ ಪದಾರ್ಥಗಳು, ಸರಿಯಾದ ಮಿಶ್ರಣದಲ್ಲಿ ತಗೊಳ್ಬೇಕು. ಇದಕ್ಕೆ ನೀವು ನಿಮ್ಮ ಆಹಾರ ತಜ್ಞರ ಜೊತೆ ಚರ್ಚೆ ಮಾಡಿ ಹೆಚ್ಚಿನ ಮಾಹಿತಿ ಪಡ್ಕೋಬೇಕು. ಸೊ ಈ 8 ವಿಷಯಗಳನ್ನು ಸರಿಯಾಗಿ ರೀತಿ ನೀವು ನಡೆಸ್ಕೊಳ್ಳಿ, ನಿಮ್ಮ ಮಗು ಸುರಕ್ಷಿತವಾಗಿರುತ್ತೆ. ಇಷ್ಟು ಹೇಳಿ ನಾನು ನಿಮ್ಮ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಪರವಾಗಿ ಕರ್ನಾಟಕ ಮಧುಮೇಹ ಸಂಸ್ಥೆ ಒಂದು ಸರ್ಕಾರಿ ಸಂಸ್ಥೆ, ಬೆಂಗಳೂರಲ್ಲಿ ಇರ್ತದೆ ಇದು. ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಸಕ್ಕರೆ ಗುರು ಯೂಟ್ಯೂಬ್ ಚಾನಲ್, ಇದರ ಮುಖಾಂತರ ನಿಮಗೆ ಈ ಶೈಕ್ಷಣಿಕ ಕಾರ್ಯಕ್ರಮದ ವಿಡಿಯೋಗಳನ್ನು ಹಂಚಿಕೊಂಡಿದ್ದೀವಿ. ಇದೇ ರೀತಿ ಹಲವಾರು ವಿಷಯದ ವಿಡಿಯೋಗಳು ಈ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೀವು ಕಂಡಬಹುದು. ನೀವು ಗೂಗಲ್ ಅಲ್ಲಿ ಸಕ್ಕರೆ ಗುರು ಅಂತ ಟೈಪ್ ಮಾಡಿದ್ರೆ ಈ ಯೂಟ್ಯೂಬ್ ಚಾನೆಲ್ ತಲುಪಬಹುದು. ಅದರಲ್ಲಿ ಬೇರೆ ವಿಡಿಯೋಗಳನ್ನು ನೋಡಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಇದು ನಿಮ್ಮ ಬೇರೆ ಪೋಷಕರ ಜೊತೆ, ಶಾಲೆ ಸಿಬ್ಬಂದಿಗಳ ಜೊತೆ, ನಿಮ್ಮ ಶಿಕ್ಷಕರ ಜೊತೆ ಹಂಚ್ಕೊಳ್ಳಿ. ಅವ್ರಿಗೂ ಇದರ ಬಗ್ಗೆ ಮಾಹಿತಿ ಹೆಚ್ಚಾಗ್ಲಿ, ಅವರ ಜ್ಞಾನ ಇದರ ಬಗ್ಗೆ ಹೆಚ್ಚಾಗ್ಲಿ. ನಮ್ಮ ಸಮಾಜದಲ್ಲಿ ಎಲ್ಲ ಮಕ್ಕಳು, ಮಧುಮೇಹ ಇರೋ ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬೆಂಬಲ ಸಿಗಲಿ ಎಲ್ಲ ಕಡೆಯಿಂದ. ಅವರ ಆರೋಗ್ಯ ಚೆನ್ನಾಗಿರ್ಲಿ, ಭವಿಷ್ಯ ಚೆನ್ನಾಗಿರ್ಲಿ ಅಂತ ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೀನಿ. ನಮಸ್ಕಾರ.